ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತು ನಿಮಗೊಂದು ಸೌತೆಕಾಯಿದು ಪಚ್ಚಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ನಾನು ಸೌತೆಕಾಯಿಯನ್ನು ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದು ಕೇರಳದ ಸ್ಪೆಷಲ್ ಸೌತೆಕಾಯಿ ಪಚ್ಚಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಬೆಂದು ಬರುವಷ್ಟರಲ್ಲಿ 1 ಕಪ್ಪು ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ 2 ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. 2 ಹಸಿಮೆಣಸನ್ನು ತೊಳೆದಿಟ್ಟಿದ್ದೇನೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವೆರಡನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ತುಂಬ ನೈಸಾಗಿ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೇನೆ. ಪೇಸ್ಟ್ ಥರ ರುಬ್ಕೊಳ್ಳಿ ಚೆನ್ನಾಗಿ. ರುಬ್ಬಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಇದು ರುಬ್ಬಿ ಆದಮೇಲೆ ಹಾಕಬೇಕು. ಇದನ್ನು ಜಾಸ್ತಿ ರುಬ್ಬಲಿಕ್ಕಿಲ್ಲ. ಸಾಸಿವೆ ಹಾಕಿದ ಮೇಲೆ ಇನ್ನೊಮ್ಮೆ ರುಬ್ಕೋಬೇಕು ಸ್ವಲ್ಪ. ಮತ್ತು ಸೌತೆಕಾಯಲ್ಲಿ ಬೇಯಲಿಕ್ಕೆ ಇಟ್ಟದ್ದು ಬೆಂದಿದೆ. ಇನ್ನು ಇದಕ್ಕೆ ನಾನು ರುಬ್ಬಿಟ್ಟಂಥ ತೆಂಗಿನಕಾಯಿಯನ್ನು ರುಬ್ಬಿಟ್ಟಿದ್ದೇನಲ್ಲ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಕುದಿ ಬಂದ ಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಮತ್ತು ಇದಕ್ಕೆ ನಾನು ಮಿಕ್ಸ್ ಮಾಡಿಟ್ಟಂಥ ಮೊಸರನ್ನು, ಅರ್ಧ ಲೀಟರ್ ಮೊಸರಿದ್ದು ಅದರಲ್ಲಿ 3 ಗ್ಲಾಸ್ ಬರ್ತದೆ. ಅರ್ಧ ಲೀಟರ್ ಮೊಸರಲ್ಲಿ ಅದರಲ್ಲಿ 2 ಗ್ಲಾಸು ತಗೊಂಡಿದ್ದೇನೆ ನಾನು ಇದಕ್ಕೆ ಹಾಕಲಿಕ್ಕೆ. ಇದು ಕುದಿ ಬಂದು ಮತ್ತು ತಣ್ಣಗಾದ ಮೇಲೆ ಮೊಸರನ್ನು ಹಾಕಬೇಕು. ಇದು ಸ್ವಲ್ಪ ತಣ್ಣಗಾಗಿದೆ. ಈ ಮೊಸರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಮಾಡ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ಲ, ನೋಡುವಾಗಲೇ ಗೊತ್ತಾಗ್ತದೆ. ತುಂಬಾ ಟೇಸ್ಟಿ ಆಗ್ತದೆ ಇದು. ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಇದು ಕೇರಳದಲ್ಲೆಲ್ಲ ಸದ್ಯ ಸ್ಪೆಷಲ್ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಅವರು ಓಣಂಗೆಲ್ಲ ಮಾಡುವಂಥ ಸ್ಪೆಷಲ್ ಇದು ಪಚ್ಚಡಿ. ತುಂಬಾ ಟೇಸ್ಟ್ ಆಗ್ತದೆ. ನಾವು ಪಲ್ಯ ಅದೆಲ್ಲ ಮಾಡೋದಕ್ಕಿಂತ ತುಂಬಾ ಟೇಸ್ಟ್ ಆಗಿತ್ತು. ಇದಕ್ಕಿನ್ನು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಮತ್ತು ಮೆಣಸು ಹಾಕ್ಕೊಂಡು ಒಗ್ಗರಣೆ ಮಾಡ್ತಾ ಇದ್ದೇನೆ. ಅದೇ ಥರ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರಾದರೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ತುಂಬಾ ಚೆನ್ನಾಗಿರುವಂಥ ಸೌತೆಕಾಯಿ ಪಚ್ಚಡಿ ರೆಡಿ ಆಯಿತು. ನೀವು ಇದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ.